ಅಗೇನ್ ಟಿಪ್ಪು ಹೆಸರನ್ನ ಇಡಬೇಕು ಅಥವಾ ಟಿಪ್ಪು ನಾಮಕರಣ ಮಾಡಬೇಕು ಮೈಸೂರು ವಿಮಾನ ನಿಲ್ದಾಣಕ್ಕೆ ಎನ್ನುವ ವಿಚಾರ ಇದೆಯಲ್ಲ, ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಹೇಳಿಕೆಗಳಿಗೆ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಮೈಸೂರು ಏರ್ಪೋರ್ಟ್ಗೆ ಮಹಾರಾಜರ ಹೆಸರಿಡಬೇಕು, ಮಹಾರಾಜರು ಅವರ ದೂರದೃಷ್ಟಿಯಿಂದ ಮೈಸೂರು ಅಭಿವೃದ್ಧಿಯಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇರುವಂತ ಮಾತಿದೆ. ಮೈಸೂರು ಅಭಿವೃದ್ಧಿಯಾಗಿದ್ದು ಮೈಸೂರು ಮಹಾರಾಜರ ಕಾಲದಿಂದ ಮತ್ತು ಅವರ ದೂರದೃಷ್ಟಿ ಚಿಂತನೆಗಳಿಂದ ಅಂತ. ಜಯ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ವಿದ್ಯುತ್ ಸಂಪರ್ಕ ಬಂದಿತ್ತು ಇಡೀ ಏಷ್ಯಾದಲ್ಲಿ. ಅದೇ ನೀವು ಈ ಕಡೆ ತೆಗೆದುಕೊಳ್ಳಿ, ಉತ್ತರ ಕರ್ನಾಟಕದಲ್ಲಿ ಆದಿಲ್ ಶಾಹಿಗಳು, ನಿಜಾಮರು ಮತ್ತು ಶಾಹಿಗಳೇನು ಮಾಡಿದ್ರು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅಗೇನ್ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಲಿಕ್ಕೆ ವಿರೋಧವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ಇವತ್ತು ಆ ಭಾಗ ಅಭಿವೃದ್ಧಿ, ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ. ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರ್ ಏನಿದ್ರು ಅವ್ರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ಕರಣ ಆಗಿದ್ದು ಯಾರ ಕಾಲದಾಗಂದರೆ ಜಯಚಾಮರಾಜ ಒಡೆಯರಿಂದ. ಹೀಗಾಗಿ ಆ ಭಾಗ ಡೆವಲಪ್ ಆಯಿತು. ಈ ಕಡೆ ಯಾಕೆ ಆಗಲಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಈ ಕಡೆ ಎಲ್ಲ ಇಲ್ಲಿ ಆಡಳಿತ ನಿಜಾಮ್ ಶಾಹಿ, ಆದಿಲ್ ಶಾಹಿ ಇವೆಲ್ಲ ಡೆವಲಪ್ ಆಗಲಿಲ್ಲ. ಆ ಕಡೆ ಭಾಗ ಡೆವಲಪ್ ಆಗಿದೆ. ಮತ್ತು ಅಲ್ಲಿ ಹೋಗಿ ಯಾರ್ದೋ ಹೆಸರು ಇಡ್ತೇನೆಂದ್ರೆ ಹೆಂಗಾಗ್ತದೆ? ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ, ಮೈಸೂರು ಮಹಾರಾಜರ ಹೆಸರನ್ನ ಅದಕ್ಕೆ ಇಡಬೇಕು. ನಾವು ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ. ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯಚಾಮರಾಜೇಂದ್ರ ಒಡೆಯರ್ ಏನಿದ್ರು ಅವ್ರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ಕರಣ ಆಗಿದ್ದು ಯಾರ ಕಾಲದಾಗಂದರೆ ಜಯಚಾಮರಾಜ ಒಡೆಯರಿಂದ.